ಇವತ್ತಿನಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಹೀಗಾಗಿ ಸದನ ಯಾವ ರೀತಿ ಕಾವೇರುತ್ತೆ ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಕೂಡ ಸಿಗುತ್ತೆ. ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಪ್ರತಿಪಕ್ಷಗಳು ತಯಾರಿಯನ್ನ ಕೂಡ ಮಾಡಿಕೊಂಡಿರೋದು ಸ್ಪಷ್ಟವಾಗ್ತಾ ಇದೆ. ಸದನದ ಮೊದಲ ದಿನನೇ ಬಹಳಷ್ಟು ಕಾವೇರ್ತಾ ಇದೆ, ಕಾವೇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೊರಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕಾಂಗ್ರೆಸ್ನ ಅವ್ಯವಸ್ಥೆಗೆ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗ್ತಾ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ರೈತರನ್ನ ವಂಚಿಸಲಾಗ್ತಾ ಇದೆ. ಅನೇಕ ವಿಚಾರಗಳಿರ್ತಕ್ಕಂಥದ್ದನ್ನ ನಾವಿವತ್ತು ಭ್ರಷ್ಟಾಚಾರ ಸಂಪೂರ್ಣವಾಗಿ ತುಂಬಿ ತುಳುತ್ತಾ ಇದೆ. 60% ಭ್ರಷ್ಟಾಚಾರ ಆಗಿದೆ ಅಂತ ಜನ ಮಾತಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ಇವತ್ತು ನಮ್ಮ ಈ ಪ್ರೊಟೆಸ್ಟ್ ಇವತ್ತು ಸರ್ಕಾರದ ವಿರುದ್ಧವಾಗಿ ನಡೀತಾ ಇದೆ. ಕಾರ್ಯಕ್ರಮದ ವೇದಿಕೆಗೆ ಆರ್ ಅಶೋಕ್ ಅವ್ರನ್ನ ಮುಂಚೆ ಆಹ್ವಾನ ಕೊಟ್ಟಿರಲಿಲ್ಲ, ಅನಂತರ ಆಹ್ವಾನ ಕೊಡಲಾಯಿತು. ಈ ಒಂದು ವಿಚಾರ ಕಾಂಗ್ರೆಸ್ನವರ ಟೀಕೆಗೆ ಗುರಿಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ವಿಚಾರ ಇಟ್ಕೊಂಡು ಆರ್ ಅಶೋಕ್ ಅವ್ರನ್ನ ಟೀಕೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಆರ್ ಅಶೋಕ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಟ್ವೀಟ್ ವಾರ್ ನಡೀತಾ ಇತ್ತು. ಇದಕ್ಕೆ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ. ಸರ್, ಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಏನು? ಒಂದು, ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ, ಏನು ಹೇಳ್ತೀರಾ? ನೋಡಿ, ವೇದಿಕೆ ಕಾರ್ಯಕ್ರಮ ತೀರ್ಮಾನ ಮಾಡುವಂಥದ್ದು ಪ್ರೋಟೋಕಾಲ್ ಪ್ರಕಾರ ಅವ್ರು ಏನು ಮಾಡಬೇಕೋ ಅದನ್ನು ಮಾಡಿದ್ದಾರೆ. ನಾನೇನು ಅರ್ಜಿ ಹಾಕಿಲ್ಲ, ನಾನೇನು ಯಾರನ್ನೂ ಕೇಳಿಲ್ಲ. ನನ್ನ ಹೆಸರನ್ನು ಹಾಕಿದ್ದಾರೆ. ಈಗ ಅದು ಅಲ್ಲಿಗೆ ಮುಗ್ದೋಯ್ತು. ಇಲ್ಲಿ ಸಮಾರಂಭ ಇದೇನು ಯಾವುದೋ ಪೊಲಿಟಿಕಲ್ ವಿಚಾರ ಆದರೆ ಟೀಕೆ ಟಿಪ್ಪಣಿ ಮಾಡ್ಬೋದಾಯ್ತು. ಇಸ್ ಪೊಲಿಟಿಕಲ್ ಅಲ್ಲ, ಒಂದು ಮೆಟ್ರೋ ರೈಲ್ ಉದ್ಘಾಟನೆ ಅಷ್ಟೇ. ನನಗಿಷ್ಟ ಇದ್ದಿದ್ರೆ ನಾನು ಕೇಳ್ತಾ ಇದ್ದೆ ಎಲ್ಲರೂ ನನ್ನ ಹೆಸರು ಹಾಕಿ, ನನ್ನ ಹೆಸರು. ನಾನು ಯಾರನ್ನೂ ಕೇಳಿಲ್ಲ. ಅಲ್ಟಿಮೇಟಾಗಿ ಅವ್ರು ಹಾಕಿ ಕಳಿಸಿದ್ದಾರೆ, ನಾನು ಅಟೆಂಡ್ ಆಗಿದ್ದೀನಿ. ಇದರಲ್ಲಿ ಏನಂತ ಆಶ್ಚರ್ಯ ಬೀಳೋದು ಅಂತ ಸಂದೇಶ ಬಂದಿದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇದ್ದಾರೆ ಟ್ವೀಟಲ್ಲಿ. ಅದು ಫಸ್ಟು ಅವ್ರ ಪಾರ್ಟಿಯಲ್ಲಿ ಅವ್ರ ಕುರ್ಚಿಗಳೆಲ್ಲ ಭದ್ರ ಮಾಡ್ಕೊಂಡ್ಲಿ, ಆಮೇಲೆ ಬೇರೆಯವ್ರ ಕುರ್ಚಿಗೆ ಹೋಗಲಿ. ನಿಮ್ಮದೇ ಕುರ್ಚಿ ಅಳ್ಳಾಡ್ತಾ ಇದೆ ಇವಾಗ.